ನಿನ್ ಫೋನ್ ರಿಂಗ್ ಆಗ್ತಾ ಇದೆ. ಅಪ್ಪ ಸ್ವಲ್ಪ ಬಿಟ್ಟಿರಿ, ಏನೇ ಕೊಡ್ತೀಯ ಪ್ಲೀಸ್? ಎಷ್ಟಾಯ್ತು? ಅಲ್ಲೇ ಇಟ್ಬಿಡಪ್ಪ, ಬೇಕಂದ್ರೆ ಆಮೇಲೆ ಮಾಡ್ತಾರೆ, ಪರವಾಗಿಲ್ಲ. ಅಮ್ಮ ನಂಗೆ ಉಪ್ಪಿಟ್ಟು ಬೇಡ. ಹಾಗನ್ಬಾರ್ದು, ನಾನು ತಿನ್ನಿಸ್ತೀನಿ, ತಿನ್ಬೇಕು ಪುಟ್ಟ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ನಂದೆ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ ಅರೆಹೈ ಅರೆಹೈ. ಮೊಬೈಲ್ ಫೋನ್ ಡೈನಿಂಗ್ ಟೇಬಲ್ ತಗೊಂಡ್ಬರ್ಬಾರ್ದು ಅಂತ ಅಪ್ಪ ಹೇಳಿಲ್ವೇನೋ? ತಿಂಡಿ ಆದ್ಮೇಲೆ ಮೊಬೈಲ್ ಫೋನ್ ತಗೋಬೇಕು ಅಂತ ರೂಲ್ಸೇ ಇವ ನಮ್ಮ ಮನೇಲಿ. ಅಪ್ಪ ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ಕಾರಣಗಳನ್ನು ಕೊಡೋದಕ್ಕೆ, ಮಾಡಿರೋ ತಪ್ಪನ್ನು ಸಮರ್ಥಿಸ್ಕೊಡೋದಕ್ಕೆ ಬರಬೇಡ ನೀನು. ದಿನೇ ದಿನೇ ಶಿಸ್ತು ಕರಕ್ಕೆ ಹೋಗ್ತಾ ಇದೆ. ಎಲ್ಲರೂ ತಮಗೆ ಬೇಕಾದಾಗ ವರ್ತಿಸೋಕೆ ಶುರು ಮಾಡಿದ್ದಾರೆ. ನನಗಿದೆಲ್ಲ ಇಷ್ಟ ಆಗಲ್ಲ. ಸಾರಿ ಅಪ್ಪ. ಅಪ್ಪ ನಿನ್ನೆ ರಾತ್ರಿನೂ ಫೋನ್ನ ರೂಮಲ್ಲೇ ಇಟ್ಕೊಂಡಿದ್ದ, ರಿಂಗ್ ಆಗೋದು ಕೇಳಿಸ್ತಾ ಇತ್ತು. ಸೀನಿಯರ್ ಫೋನ್ ಮಾಡ್ತೀನಿ ಅಂದಿದ್ರು. ನಮ್ಮಲ್ಲಿ ನಾಳೆ ಯಾವ ಕೇಸ್ ಅಂತ ರಾತ್ರಿನೇ ಗೊತ್ತಾಗೋದು. ಆಫೀಸ್ ವಿಚಾರ ಮಾತಾಡೋದಿತ್ತು. ಫೋನ್ ಬಂದರೆ ಹೊರಗಡೆ ಬಂದು ಮಾತಾಡ್ಬಿಟ್ಟು ಹೋಗು. ಅದು ಬಿಟ್ಟು ಫೋನ್ ರೂಮ್ ತಗೊಂಡೋಗೋದು ಒಳ್ಳೇದಲ್ಲ, ಹೋಗಬಾರ್ದು ಕೂಡ. ಗೊತ್ತಾಯ್ತಾ? ಸರಿ ಅಪ್ಪ. ಎಲ್ಲ ಗೊತ್ತಿದ್ದು ಬಯಸ್ಕೊತಿಯಲ್ಲ ಲಕ್ಷ್ಮಣ್. ಇದು ಬೈಗಳಲ್ಲ ರಾಜವಿ, ಬುದ್ಧಿ ಹೇಳೋದು. ಇದನ್ನ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಕಾಗಿಲ್ಲ. ರಾಜಿ ಒಂದೊಂದು ಮಾತನ್ನ ಕರೆಕ್ಟಾಗಿ ಹೇಳ್ತಾನೆ ನನ್ನ ತಮ್ಮ ಜಾನಕಿ ರಾಮ. ದೊಡ್ಡಪ್ಪ, ಅಪ್ಪ ತಿಂಡಿ ತಿನ್ಬೇಕಾ ಹಾಗೆ ಹೇಳ್ಬೇಕಾ? ಹಲೋ,
ಇವತ್ತು ನನಗೆ ಸ್ಪೆಷಲ್ ಡ್ಯೂಟಿ ಹಾಕಿದ್ದಾರೆ. ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಗಾಬರಿ ಆಗ್ಬೇಡ, ಫೋನ್ ಮಾಡ್ತೀನಿ. ನಾನು ಹೊರಟಪ್ಪ, ಇರು ಡ್ರಾಪ್ ಮಾಡ್ತೀನಿ. ನೀನು ರೆಡಿ ಆಗೋದಕ್ಕೆ ಬೇಕಿಂಗ್ ನಿಜ ಬಂದ್ಬಿಟ್ಟಿದೆ. ಏನು ಬೇಡ, ನಾವು ತಿರ್ಕೋಬೇಡ, ನನ್ನನ್ನು ತಪ್ಸೋಕ್ಕೋಸ್ಕರ ಈಸ ಬರೋಕೆ ಅಂತ ಎಲ್ಲ ಹೇಳಬೇಕಾಗಿಲ್ಲ. ನಾನೇನು ಪೊಲೀಸ್ ಸ್ಟೇಷನ್ ಬರಲ್ಲ, ಪಕ್ಕದ ಕ್ರಾಸಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಅಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ, ಸರಿನಾ? ಹಂಗೆಲ್ಲ ಕಂದ. ಹಂಗಲ್ಲ ಕಂದ, ನಿನ್ ಗಾಬರಿ ನನಗೆ ಗೊತ್ತು. ಲಂಚ್ ಬಾಕ್ಸ್ ತಗೋ, ಕ್ಯಾಪ್ ತಗೋ, ಬೆತ್ತ ತಗೋ, ನಡಿ ನಡಿ ನಡಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಒಬ್ಳು ಕಮ್ಮಿ ಇದೆ ಇದನ್ನ ಹೇಳಕ್ಕೆ. ಅಯ್ಯೋ ನಾನು ಬಾಗಿಲಾಕ್ಬಿಡ, ಒಂದು ನಿಮಿಷ ಬೈ. ಏನಪ್ಪ? ತೆಗೆದು ಹಿಡ್ಕೈದು. ಯಾಕೆ? ಟೇಬಲ್ ಮೇಲೆ ಒಂದು ಕವರ್ ಇಟ್ಟಿದೆ, ಮರ್ತ್ಬಿಟ್ಟೆ, ತರ್ತೀನಿ. ಯಾವ ಕವರ್ ಹೇಳು, ನಾನೇ ತರ್ತೀನಿ. ನಮ್ಮ ಸಾಹೇಬರು ತಂಗಿ ಮದುವೆ ಇನ್ವಿಟೇಷನ್ ಪ್ರೂವ್ ಅಮ್ಮ. ಆ ಪ್ರಿಂಟರ್ ಧರ್ಮಯ್ಯ ಬಂದೇನಂತೆ, ಅವ್ರಿಗೆ ತಲುಪಿಸ್ಬೇಕು. ಇರು, ನಾನೇ ತರ್ತೀನಿ. ಇದನ್ನ ಇಟ್ಕೊಂಡು ಈಗ ಅಪ್ಪ ಓಡಾಡ್ಬೇಕಾ? ಕರ್ಮ, ಏನ್ ದೊಡ್ಡ ರಾಜ್ಕುಮಾರ ಇದು. ಆ ಇನ್ಸ್ಪೆಕ್ಟರ್ಗೆ ಮಾಡ್ಸಕ್ಕಾಗಲ್ವಾ ಇನ್ವಿಟೇಷನ್? ಮೊನ್ನೆಯಿಂದ ಇಲ್ಲೇ ಬಿದ್ದು ಒದ್ದಾಡ್ತಿದೆ, ಆದ್ರೂ ನೋಡ್ಲೇ ಇಲ್ಲ. ಹೇಗಿರ್ಬೋದು ಹುಡುಗ ಹುಡುಗಿ? ನೋಡಿ ಬಿಡೋಣ. ಅನೋ ಬೇಗ ಬಾಮ್ಮ. ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ನನ್ಗಿಂತನಾ? ಈ ಸುಂದರಿನ ಆ ಇನ್ಸ್ಪೆಕ್ಟರ್ ತಂಗಿ ಒಳ್ಳೊಂದ್ ತರ ಕಾಣಿಸ್ತಾಳೆ. ಮತ್ಯಾರಿಗೆ ಗೊತ್ತು? ಓಕೆ, ಇನ್ನು ರಾಜ್ಕುಮಾರ ಹೆಂಗಿದ್ದಾನೆ? ಯಾಕಪ್ಪ ತಪ್ಪಿಸ್ಕೋತೀಯಾ? ಏನಾಯ್ತು ಕಂದ? ಏನ್ ಮಾಡ್ತೀನಿ? ಏನಿಲ್ಲ, ಹುಡುಗ ಹುಡುಗಿ ಹೇಗಿದ್ರು ಅಂತ ಫೋಟೋ ನೋಡಕ್ ಹೋದೆ. ಹುಡುಗಿ ನೋಡ್ದೆ, ಹುಡುಗ ಬಿದ್ದೋದ. ಎತ್ಕೊಳ್ಳೋಣ ಅಂತ ಹೋದೆ, ಇಟ್ಟೇಪ ಸರಿಯಾಗಿ ಹೊಡಿತು. ಒಂದು ಕೆಲಸ ಹೇಳ್ತೆ, 108 ಕೆಲಸ ಮಾಡ್ತೇನೆ. ನಮ್ಮ ಇಲ್ಲಿ ನಾನು ತೆಗಿತೀನಿ. ಇರು, ನೀನ್ ತಲೆ ಹೊಡ್ಕೋಬೇಡ, ನಾನು ತೆಗಿತೀನಿ. ಬಿಡ ಫೋನ್ ಬೇರೆ. ಹಲೋ, ಹಾ ಹೇಳಿ ಸರ್. ಬರ್ತಾ ಇದ್ದೀನಿ, ಹೊರಟಿದ್ದೀನಿ. ಸೆಲೆಕ್ಟ್ ಮಾಡಿ ಸರ್. ಸರ್ ತುಂಬ ಗ್ರ್ಯಾಂಡ್ ಆಗಿರಬೇಕು ಸರ್. ಹುಡುಗ ಹುಡುಗಿ ಫೋಟೋ ಎರಡು ಬರಬೇಕು. ಮಿನಿಮಮ್ ಒಂದು ಕಾರ್ಡಿಗೆ 250 ರೂಪಾಯಿ ಆಗಬೇಕು. ನೀವೇ ಸೆಲೆಕ್ಟ್ ಮಾಡಿ ಹಾಕ್ಬಿಡಿ ಸರ್. ಸರಿ, ಅವ್ರ ಹತ್ರ ಮಾತಾಡ್ಕೊಡಿ. ಚೆನ್ನಾಗಿ ಮಾಡ್ಬೇಕು ಸರ್. ಗೊತ್ತಲ್ಲ ಸ್ಟೇಷನ್ ನಮ್ಮದು. ಹಾಂ ಸರ್, ಕಾರ್ಡ್ ಸೆಲೆಕ್ಟ್ ಮಾಡಿದ್ರಾ ಸರ್? ಮಾಡಿದೆ ಸರ್. ಆಮೇಲೆ ಜೋಪಾನ ಮಾಡ್ಬೇಕು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮ್ಮ ಸಾಹೇಬ ಗೊತ್ತಲ್ಲ, ಬೆಂಡೆದ್ ಬಿಡ್ತಾನೆ. ಹಾಗೇನಾಗಲ್ಲ ಬಿಡಿ ಸರ್. ಹಾಂ, ಫೋಟೋ ಕೊಟ್ಟಿದ್ದೀರಾ ಸರ್ ಅಲ್ಲಿ? ಫೋಟೋ ಸರ್. ಇದು ಹುಡುಗಿ ಫೋಟೋ. ಆಮೇಲೆ ಇದು ಸರ್ ಪತ್ರಿಕೆ. ಆಮೇಲೆ ಸರ್ ಇದು ಹುಡುಗನ ಇವನ ಹುಡುಗ. ಇವನ್ನೆಲ್ಲ ನೋಡಿದ್ರಲ್ಲ ನಾನು. ಯಾಕ್ರಿ ಡಾಕ್ಯುಮೆಂಟ್ ಕೊಡಬೇಕು? ನಾನೇನು ತಪ್ಪು ಮಾಡಿಲ್ಲ, ಕೊಡಲ್ಲ, ಹೋಗ್ರಿ. ಈಗ ತಾನೇ ನಿಮಗೆ ಬೇಕಾಗಿರೋದು. ಓ, ನಿನ್ನೆ ನನ್ನ ಕೈಗೆ ಸಿಗಾಕೊಂಡಿದ್ದೀನಿ ಅಲ್ವಾ? ಲಂಚ ಕೊಡೋಕೆ ಬಂದಿದ್ದ. ಒಳ್ಳೆ ಮಾತಾಡ್ಬಿಟ್ಟ. ದೊಡ್ಡ ಕೂಡ ಇರ್ಬೇಕು. ಅಂದರೆ ಹುಡುಗ ಏನು ಒಳ್ಳೆನಲ್ಲ, ಅವನಿಗೆ ಸರಿಯಾದ ಭಾವ. ಈ ಭಾವ ಒಂದಾಗ್ಬಿಟ್ರೆ ದೇಶನೇ ಗುಡಿಸಿ ಗುಡಾಂತರ ಮಾಡಿಬಿಡ್ತಾರೆ. ಕಂತೆಗೆ ತಕ್ಕ ಬಂತೆ ಅಂತಾರಲ್ಲ, ಹಂಗಾಯ್ತು. ನಾನಾಗಿದ್ದರೆ ಇಂಥವ್ನಿಗೆ ನನ್ನ ಮಗ ಮುಖ ನೋಡೋಕೆ ಹೋಗ್ಬಿಡ್ತಾರೆ. ಸರ್, ಹುಡುಗನ ಫೋಟೋ ಕೊಡಿ ಸರ್, ನೋಡ್ತಾ ಕುತ್ಕೊಂಡ್ಬಿಟ್ರೆ. ಏನಿಲ್ಲ, ತೊಳಿ ಸರ್. ಇದು ಸಾಹೇಬ್ರ ಕೆಲಸ. ಚೆನ್ನಾಗಿ ಮಾಡೋದು ಸರ್. ಇಲ್ಲಾಂದರೆ ಗೊತ್ತಲ್ಲ, ಬೆಂಡೇಜ್ ಬಿಡ್ತಾರೆ. ಯಾವಾಗ ಕೊಡ್ತೀರಾ ಸರ್? ಒಂದು 2 ಡೇಸ್ ಸಾಕು, ಮಾಡ್ಕೊಡ್ತೀವಿ. ಇಲ್ಲ, ಮರಿಬೇಡಿ ಸರ್. ನಾನು ಬರ್ತೀನಿ.
ಕಾಣಿಸ್ತಿದೆ ನಿಮಗೆ? ಕಾಣಿಸ್ತಿದ್ದೀನಲ್ಲ ನಾನು? ಲಕ್ಕಿ ಏನಾಗಿದೆಯೋ ನನಗೆ? ಈ ಲಕ್ಷ್ಮಣ್, ಆ ಕೇಸಲ್ಲಿ ರೆಡಿ ಮಾಡಕ್ಕೆ ಹೇಳಿದ್ರಲ್ಲ, ಆಯ್ತೇನ್ರಿ? ಎಲ್ಲಿ ಮಾಡ್ತಾರೆ? ಯಾವಾಗಲೂ ಕನಸ್ತ ಅಂತ ಹಾಕೋತಿರ್ತಾರೆ. ಹಲೋ, ಬಸ್ ಬಂದ್ರು. ನೀನು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವೋ? ಯಾವಾಗಲೂ ಕನ್ಸ್ಕೊಂತ ಇರ್ತೀಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ದಿನ ಇದೇ ಗುಳಪ್ಪ ಈ ಒಂದು. ಲಕ್ಷ್ಮಣ್ ಸರ್ ಕರೆದಿದ್ದಾರೆ. ಸರ್ ಕರೆದ್ರಂತೆ. ಲಕ್ಷ್ಮಣ್, ಏನು ನಡೀತದೆ ಅಲ್ಲಿ? ಅದು ಚಿಕ್ಕ ಡೌಟ್ ಇತ್ತು, ಡಿಸ್ಕಸ್ ಮಾಡ್ತಾ ಇದ್ದೆ ಸರ್. ಏನು ಡೌಟು? ನನ್ನ ಹತ್ರ ಕೇಳಿ, ನಾನು ಹೇಳ್ತೀನಿ. ಇಲ್ಲ ಸರ್, ಆನಂದ್ ಕುಮಾರ್ ಅವ್ರು ಹೇಳ್ಕೊಟ್ರು, ಕ್ಲಿಯರ್ ಆಯ್ತು ಸರ್. ಪ್ರಸನ್ನ ಕುಮಾರ್ ಮುಖ ನೋಡಿ ಜಾತಕ ಓದ್ತಾನೆ, ಬೇರೆ ಏನೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಾ? ಇಲ್ಲ ಸರ್, ಆಫೀಸ್ ಮತ್ತೆ ಕೆಲಸ ಮಾತ್ರ. ಆಯ್ತು, ಹೋಗು. ಲಕ್ಷ್ಮಣ್, ಕಾನ್ಸಂಟ್ರೇಷನ್, ಬೇರೆ ಯಾವ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಓಕೆ ಸರ್. ನಾಳೆಯಿಂದ ಮೀಟಿಂಗ್ ಎಲ್ಲ ಸ್ಟಾಪ್. ಏನಿದ್ರು 8 ಗಂಟೆ ನಂತರನೇ. ಯಾಕೆ? ನನ್ನ ಡ್ಯೂಟಿ ಶುರು. ನಾಳೆಯಿಂದ ಕೆಲ್ಸಕ್ಕೆ ಬರಕ್ಕೆ ಹೇಳ್ತಾರೆ. 5 ಗಂಟೆಯಿಂದ 8:30 ತನಕ ಆಗ್ಬೋದು. ಮೈ ಗಾಡ್, ನಾನೇನ್ ಮಾಡ್ಲಿ? ನೈಟ್ ಇಸ್ ಯಂಗ್ ಅಂತ ಆಮೇಲೆ ಸಿಗೋಣ. ಆಗಲ್ಲ, 8 ಗಂಟೆಗೆಲ್ಲ ಮನೇಲಿ ಇರ್ಬೇಕು, ಇಲ್ಲಾಂದ್ರೆ ಅಪ್ಪ ಬೈತಾರೆ. ಸರಿ ಹೋಯ್ತು. ಏನ್ ಹುಡುಗರಿ ನೀವೆಲ್ಲ? 10 ಗಂಟೆ ಮುಂಚೆ ನಾವು ಹುಡುಗಿರೇ ಮನೆಗೆ ಸೇರ್ಕೊಳ್ಳಲ್ಲ. 8 ಗಂಟೆಗೆ ಮನೆಗೆ ಹೋಗ್ಬೇಕಂತೆ. ಏನ್ ಮಾಡ್ತೀರಾ ಮನೆಗೆ ಹೋಗಿ? ಅದು ಅಪ್ಪ ಬೈತಾರೆ. ಏನ್ ಮಾಡ್ರಿ? ಅಪ್ಪ ಸಿಟ್ಟು ಬರುತ್ತೆ. ಏನು? ಅಮ್ಮ ಅಲ್ಲೋಡು ಚಿಕ್ಕಪ್ಪ. ಅಮ್ಮ ಯಾರು ಆಂಟಿ? ಅಮ್ಮ ಚಿಕ್ಕಪ್ಪನ ಕರಿ. ಚಿಕ್ಕಪ್ಪನೂ ಇಲ್ಲ ದೊಡ್ಡಪ್ಪನೂ ಇಲ್ಲ. ಬೇಗ ರೆಡಿ ಹೋಗ್ಬೇಕು, ತಾತ ಬೈತಾರೆ. ಅವ್ರು ಏನ್ ತಿಂತಾ ಇದ್ದಾರೆ? ನಮಗೂ ಬೇಕು. ಅದು ವಡಾಪಾವ್. ಇದನ್ನೆಲ್ಲ ತಿನ್ಬಾರ್ದು, ಚೆನ್ನಾಗಿರಲ್ಲ. ನಿನ್ಗೆ ಮನೇಲಿ ಮಾಡ್ಕೊಡ್ತೀನಿ. ನಮಗೂ ಅದನ್ನ ಕೊಡ್ಸು. ಯಾರ್ ಬೇಕಾದ್ರೂ ತಿನ್ಲಿ, ನೀನ್ ತಿನ್ಬೇಡ ಆಯ್ತಾ? ಬಾ ಹೋಗೋಣ. ಅನು, ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ನನ್ ಕೈನೇ ಇದೆ, ನಾನು ಅಮ್ಮನ ಜೊತೆಗೆ ಹೋಗ್ತೀನಿ. See you tomorrow. Bye. ಅನು, ಗುಡ್ ನೈಟ್ ಹೇಳಲ್ವಾ? ಆಮೇಲೆ ವಾಟ್ಸ್ಆಪ್ ಮಾಡ್ತೀನಿ. ಹುಷಾರಾಗಿ ಹೋಗು. ಬಾಯ್. ಅನು, ವೇಟ್. ಥ್ಯಾಂಕ್ ಯು. ಬಾಯ್. ನೀನು ಅಷ್ಟೇ ಹುಷಾರು. ಬಾಯ್, ಟೇಕ್ ಕೇರ್. ಏನೀಗ ಏನಾಗಬೇಕಾಗಿತ್ತು? ಈಗ ತಾನೇ ಒಂದು ಜೀವ ತಮಗೆ ಟಾಟಾ ಮಾಡಿ ಫೀಲ್ ಮಾಡ್ಕೊಂಡು ಹೋಯ್ತಲ್ಲ, ಅದೇ ಕಾರಲ್ಲಿ ಹೋಯ್ತಲ್ಲ, ಯಾರದು? ತಿಳ್ಕೊಂಡು ಏನಾಗ್ಬೇಕು ತಮ್ಗೆ? ಯಾರು ನನಗೆ ಬೇಕಾದವರು, ನನಗೆ ಇಷ್ಟ ಆಗಿರೋರು. ಏನೀಗ? ನನ್ನ ಹತ್ರ ಈ ರೇಗಾಟ ಕೂಗಾಟ ಎಲ್ಲ ಜಾಸ್ತಿ ದಿನ ನನಗೆಲ್ಲ ತುಂಬಾ ಸಿಟ್ಟು ಒಳ್ಳೇದಲ್ಲ, ಸುಟ್ಟು ಬಿಡುತ್ತೆ. ನೀವ್ ನನ್ನ ಹತ್ರ ಬಂದ್ರೆ ಇದೇ ಆಗೋದು. ಯಾಕೆ ಬಂದ್ರಿ ಇಲ್ಲಿಗೆ? ನನ್ನ ವಿಚಾರಿಸಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಳ್ಳೆ ಪ್ರಶ್ನೆ. ಆದ್ರೆ ಅನುಪಮ, ನಿಮ್ಮಪ್ಪ ಅಲ್ಲಿ ಹಗಲು ರಾತ್ರಿ ಸೊಂಟ ಮುರ್ಕೊಂಡು ಕೆಲಸ ಮಾಡ್ತಾರೆ. ಮಗಳಿಗೋಸ್ಕರ ಅಂತ ಗಂಟು ಕೂಡಿಡ್ತಾರೆ, ನಿನ್ನ ಮದುವೆಗಂತ. ನೀನ್ ನೋಡಿದ್ರೆ ಯಾವನ್ ಜೊತೆ ಓಡೋಗೋದಕ್ಕೆ ಸ್ಕೆಚ್ ಹಾಕೋ ತರ ಕಾಣ್ತಿದ್ಯಾ. ಏನ್ ಕತೆ? ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಮಾಡ್ಕೋಬೇಡಿ. ನೀವು ಹೊರಟೋಗಿ ನನ್ನ ತಂಟೆಗೆ ಬರಬೇಡಿ.
ನನ್ನ ಜೀವನ ಏನು, ಅದನ್ನ ಹೇಗೆ ರೂಪಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹತ್ರ ಅದನ್ನೆಲ್ಲ ಕಲಿಬೇಕಾಗಿಲ್ಲ ಅಂತ. ಸರ್, ನಮ್ಮಪ್ಪ ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೋದು, ಹಾಗಂತ ನನ್ನ ಮೇಲೆ ನಾಳೆ ನಾನು ಅದಕ್ಕೆ ಶಾಪಿಂಗ್ ಹೋಗಿ ಬರ್ತೀವಿ. ಮ್ಯಾಚಿಂಗ್ ಬ್ಲೌಸ್ ಪೀಸ್ಗಳೆಲ್ಲ ತರಬೇಕು. ಹಾಗೆ ಮದ್ವೆಗೆ ಬಂದವ್ರು ಕೊಡೋದಕ್ಕೆ ಕುಂಕುಮದ ಬಟ್ಲು ಬಳೆ ಎಲ್ಲ ತರೋದಕ್ಕಿದೆ. ಸರಿ ಒಟ್ಟು ಎಷ್ಟಾಗುತ್ತೆ ಅಂತ ಹೇಳು. ನಾನು ಮರಿದಷ್ಟು ದುಡ್ಡು ತಂದ್ಕೊಡು. ಆಂಬಲಕ್ಕೆ ತೆಂಗಿನಕಾಯಿ ಕೊಡೋದ ಅಥವಾ ಹಣ್ಣು ಕೊಡೋದ? ಇದೆಲ್ಲ ಏನು ಬೇಡ. ಪುಸ್ತಕ ಕೊಡೋಣ ಅಂತ ನೀನು ಯಾವ ಪುಸ್ತಕ ಅಂತ ನಾನು ಸೆಲೆಕ್ಟ್ ಮಾಡ್ತೇನೆ. ಕರೆಕ್ಟಾಗಿ ಹೇಳ್ಬೇಕು. ಜೀವನದ ಒಂದು ದುರಂತ ಕಥೆ ಆದ್ರಿಂದ ಪುಸ್ತಕ ಕೊಡೋದು ತುಂಬಾ ಒಳ್ಳೆಯದು. ಅಣ್ಣ, ಒಳ್ಳೆ ವಿಚಾರ ಮಾತಾಡ್ಬೇಕಾದ್ರೆ ಕೆಟ್ಟ ಮಾತಾಡಬಾರ್ದು. ಏನದು ದುರಂತ? ಅದ್ರ ಬದಲು ಜೀವನ ಒಂದು ಒಳ್ಳೆ ತೋಟ ಅಂತ ಪದ ಬಳಸು, ಚೆನ್ನಾಗಿರೋದು. ಎಕ್ಸಾಕ್ಟ್ಲಿ. ತಪ್ಪಾಯ್ತು. ರಾಜೀವಿ, ಒಂದು 10 ನಿಮಿಷ, ಆಮೇಲೆ ಊಟ ರೆಡಿ ಮಾಡ. ಅಮ್ಮ ಏನ್ ಪುಟ? ಬೇಡ, ಅದೆಲ್ಲ ಹೇಳ್ಬಾರ್ದಿತ್ತಲ್ಲ. ಅನ್ನ ದೇವ್ರು. ನಂಗೆ ಚಿಕ್ಕಪ್ಪ ತಿನ್ನೋ ದೇವರು ಬೇಕು. ಹೆಜ್ಜೆ, ನಾನು ಅನ್ನನ್ನೇ ತಿನ್ನೋದು ಪುಟ್ಟ. ಚಿಕ್ಕಪ್ಪ, ನಾನಿನ್ನ ನೋಡಿದ್ದೀನಿ. ವಡಪಾವ್ ತಿಂತ ಇದ್ದೆ. ವಡಪಾವ್ ತಿನ್ನೋದ? ನಾನ? ಇಲ್ಲ, ಕನ್ಫ್ಯೂಸ್ ಆಗಿದ್ದಾಳೆ. ರಾಯರ ಪ್ರಣಯೋತ್ಸವ ಮುಂದುವರೆದಿದೆ. ಹಾಗಾದ್ರೆ ಆ ಹುಡುಗಿನ ಪಕ್ಕದಲ್ಲಿ ಇರಬೇಕಲ್ವಾ? ಲಕ್ಷ್ಮಣ್, ಸತ್ಯ ಹೇಳು. ಮಗು ಸುಳ್ಳು ಹೇಳೋದಿಲ್ಲ. ನಾನು ಸುಳ್ಳು ಹೇಳಲ್ಲ. ಇವನಿನ್ನು ಅಲ್ವೇಲ ಪುಟಿ, ಚಿಕ್ಕಪ್ಪ ಒಬ್ಬರೇ ವಡಾಪಾವ್ ತಿಂತ ಇದ್ರ ಅಥವಾ ಪಕ್ಕದಲ್ಲಿ ಬೇರೆ ಯಾರಾದ್ರೂ ಇದ್ರ? ಇನ್ನೊಬ್ರು ಆಂಟಿನೂ ಇದ್ರು ತಾತ. ಅಯ್ಯೋ, ಅದ್ ನಾನಲ್ಲ. ನಾನಿವತ್ತು ವಡಪಾವನ್ನೇ ತಿಂದಿಲ್ಲ, ಎಲ್ಲಿಗೂ ಹೋಗೇ ಇಲ್ಲ. ಹೆಜ್ಜೆ, ಅದು ಚಿಕ್ಕಪ್ಪ ಅಲ್ಲ ಕಂದ. ಲಕ್ಷ್ಮಣ್, ದೂರದಿಂದ ನೋಡಿದಾಗ ಒಂದು ಹುಡುಗ ನಿಂತರನೇ ಕಾಣ್ತಾ ಇದ್ದ. ಪಕ್ಕದಲ್ಲಿ ಒಂದು ಹುಡುಗಿ ಕೂಡ ಇದ್ಲು, ವಡಾಪಾವ್ ತಿಂತಾ ಇದ್ರು. ಅದನ್ನ ನೋಡ್ಬಿಟ್ಟು ಇವಳು ಒಂದೇ ಸಮ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳ್ತಾನೆ ಇದ್ದಾಳೆ. ಯಾರೋ ಏನೋ. ನೋಡಿ, ನಾನು ಹೇಳಿಲ್ವಾ? ಇಲ್ಲ, ಚಿಕ್ಕಪ್ಪನೇ. ಹೆಜ್ಜೆ, ಅಲ್ಲಿ ನೋಡಿದ್ದು ನಾವು ಲಕ್ಷ್ಮಣ್ ಚಿಕ್ಕಪ್ಪ ಅಲ್ಲ. ಮಗನೇ, ಮಕ್ಕಳ ಕಣ್ಣು ತುಂಬಾ ಸೂಕ್ಷ್ಮ. ಪವಿತ್ರ, ನೀನ್ ನೋಡಿದ್ಯಾ ಇವನಲ್ಲ ಅಂತ? ಲಕ್ಷ್ಮಣ್ ಆಗಿದ್ರೆ ನಾನ್ ಸುಮ್ನೆ ಇರ್ತಿದ್ನ. ಅತ್ತೆ, ನಾನು ಹೋಗಿ ಮಾತಾಡ್ಸ್ತಾ ಇರ್ಲಿಲ್ವಾ? ನಾನು ಹೋಗಿ ಒಂದ್ ವಡಾಪಾವ್ ತಿಂತಿದ್ನಪ್ಪ. ಹೊರಗಡೆ ಏನು ತಿನ್ಬಾರ್ದು ಅಂತ ಅಪ್ಪ ಹೇಳಿಲ್ವೇನೆ? ಮತ್ತು ಏನು, ನಾನು ತಿಂತಿದ್ದೆ. ನಾನ್ ಸುಮ್ನೆ ತಮಾಷೆ ಮಾಡ್ದೆ. ನಾನ್ ಯಾವಾಗ್ರಿ ಹೊರಗಡೆ ತಿಂದಿದ್ದೀನಿ? ನೋಡಿದ್ರೆ ನೋಡಿಲ್ಲ ಅಂತಿದ್ದಾರೆ ಅಥವಾ ನೋಡಿ